ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಟ್ರೈಮಿಸ್ಟರ್ ಇರುವಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ ಏನೆಲ್ಲ ಸಿಂಪ್ಟಮ್ಸ್ ಆಗಬಹುದು, ಮತ್ತೆ ಹೊಟ್ಟೆಯಲ್ಲಿ ಮಗುವಿನ ಬೆಳವಣಿಗೆಯಿಂದ ಏನೇನೆಲ್ಲ ತಾಯಿಯ ಮೇಲೆ ಪರಿಣಾಮ ಆಗುತ್ತೆ, ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡೋಣ. ಈಗ 7ನೇ ತಿಂಗಳಲ್ಲಿ ಇದ್ದೀರಾ ಅಂದ್ರೆ ಈ 7, 8, 9, 7, 8, 9 ಮಂತ್ಸ್ ಗೆ ಇರುವಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ ಥರ್ಡ್ ಟ್ರೈಮಿಸ್ಟರ್ ಇರುವಂತಹ ಪ್ರೆಗ್ನೆಂಟ್ ಲೇಡೀಸ್ ಅಂತ ಹೇಳ್ತಾರೆ. ಥರ್ಡ್ ಟ್ರೈಮಿಸ್ಟರ್ ಇರುವಂತಹ ಲೇಡೀಸ್ಗೆ 7ನೇ ತಿಂಗಳಲ್ಲಿ ಸ್ಟಾರ್ಟ್ ಆಗುವಂತಹ ಮೊದಲನೇ ಸಿಂಪ್ಟಮ್ ಏನಂದ್ರೆ ಹೊಟ್ಟೆಯ ಹಿಗ್ಗುವಿಕೆ. ಮಗು ಬೆಳೀತಾ ಇರುತ್ತಲ್ಲ, ಸೊ 6ನೇ ತಿಂಗಳಲ್ಲಿ ಇರೋ ಮಗುವಿನ ತೂಕ 7ನೇ ತಿಂಗಳಲ್ಲಿ ಇರೋದಿಲ್ಲ, ಡಬಲ್ ಆಗ್ತಾ ಹೋಗುತ್ತೆ. ಮಗುವಿನ ತೂಕ ದಪ್ಪ ಜಾಸ್ತಿ ಆಗೋದ್ರಿಂದ, ಮಗುವಿನ ಆಕಾರ ಜಾಸ್ತಿ ಆಗೋದ್ರಿಂದ ಹೊಟ್ಟೆಯಲ್ಲಿ ಎಕ್ಸ್ಪ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೊಟ್ಟೆ ಕೂಡ ನಿಮ್ಗೆ ಜಾಸ್ತಿ ಉಬ್ದಂಗ ಆಗುತ್ತೆ, ಜಾಸ್ತಿ ದಪ್ಪ ಅನ್ಸ್ತಾ ಇರುತ್ತೆ, ಮುಂದೆ ಬಂದಿದೆ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಈ ಒಂದು ಸಿಂಪ್ಟಮ್ ಮೊದಲನೇದಾಗುತ್ತೆ. 7ನೇ ತಿಂಗಳಲ್ಲಿ ಹೊಟ್ಟೆ ಕಾಣದೇ ಇರುವಂತಹ ಎಂತಹ ಗರ್ಭಿಣಿ ಸ್ತ್ರೀ ಆಗಿದ್ರು ಕೂಡ 7ನೇ ತಿಂಗಳಲ್ಲಿ ಚೆನ್ನಾಗಿ ಹೊಟ್ಟೆ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇದು ಏನು ಅಂತ ಅಂದ್ರೆ ಹೊಟ್ಟೆಯಲ್ಲಿ ಒಂದು ಆಗಾಗ ಅನ್ಶೇಪ್ ಆಗ್ತಾ ಹೋಗುತ್ತೆ. ಮಗು ಒಂದೇ ಸ್ಥಿತಿ ಇರೋದಿಲ್ಲ, ಒಂದೇ ಕಡೆ ಇರೋದಿಲ್ಲ. ಮಗು ಆಗಾಗ ಮೂವ್ಮೆಂಟ್ ಆಗೋದ್ರಿಂದ ನಿಮ್ಮ ಮಗು ಅಂದ್ರೆ ನಿಮ್ಮ ಹೊಟ್ಟೆ ಉಬ್ಕೊಂಡಿರುತ್ತಲ್ಲ, ಅದು ಸೈಡಿಗೆ ಒಂದ್ಸತಿ ಉಬ್ತಾ ಇರುತ್ತೆ, ರೈಟಿಗೆ ಒಂದ್ಸತಿ ಉಬ್ತಾ ಇರುತ್ತೆ, ಕೆಳಗಡೆ ಮೇಲೆ ಒಂದೊಂದ್ಸತಿ ಒಂದೊಂದ್ ಕಡೆಗೆ ಉಬ್ತಾ ಇರುತ್ತೆ. ಇದೆಲ್ಲ ಮಗುವಿನ ಮೂವ್ಮೆಂಟ್ಸ್ ಇಂದ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೈಟ್ ಅಲ್ಲಿ ನಿದ್ದೆ ಅನ್ನೋದು ಕಡಿಮೆ ಆಗುತ್ತೆ. 7ನೇ ತಿಂಗಳಿಂದ ನಿದ್ದೆ ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಆದಷ್ಟು ನಿದ್ದೆ ಬರೋದಕ್ಕೆ ಏನೇನೆಲ್ಲ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಗೆ ನಿದ್ದೆ ಕಡಿಮೆ ಆದ್ರೆ ನಿಮ್ಗೆ ಸರಿಯಾದ ರೀತಿಯಲ್ಲಿ ಊಟ ತಿನ್ಬೇಕಾಗುತ್ತೆ. ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ, ಮತ್ತೆ ಸಂಜೆ ಸ್ನಾನ ಮಾಡೋದಕ್ಕೆ ರೂಢಿ ಮಾಡ್ಕೊಳ್ಳಿ. ಆದಷ್ಟು 4-5 ಗಂಟೆಗೆ ಸ್ನಾನ ಮಾಡ್ಕೊಳ್ಳಿ. ಚೆನ್ನಾಗಿರೋ ಬಿಸಿ ನೀರ್ನ ಹಾಕೊಳ್ಳಿ. ಹೊಟ್ಟೆ ಮೇಲೆ ಬಿಸಿ ನೀರ್ನೆಲ್ಲ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. ಮತ್ತೆ ಊಟದ ಮೇಲೆ ನಿಗಾ ಇರ್ಬೇಕಾಗತ್ತೆ. ತುಂಬಾ ಆಯಿಲಿ, ಸ್ಪೈಸಿ ಜಂಕ್ ಫುಡ್ ನೆಲ್ಲ ತಿನ್ಬಿಟ್ರೆ ಖಂಡಿತವಾಗ್ಲೂ ಜೀರ್ಣ ಅನ್ನೋದು ಸರಿಯಾಗಿ ಆಗೋದಿಲ್ಲ. ಅದರಿಂದನೂ ನಿದ್ದೆ ಹಾಳಾಗಬಹುದು. ಮತ್ತೆ ಟೈಮ್ ಬಿಟ್ ಟೈಮ್ ಊಟ ಮಾಡೋದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಸರಿಯಾದ ರೀತಿಯಲ್ಲಿ ಊಟ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ನಿದ್ದೆ ಅನ್ನೋದು ಚೆನ್ನಾಗಿ ಬರುತ್ತೆ. ಬಿಸಿನೀರು ಕುಡೋದನ್ನ ರೂಢಿ ಮಾಡ್ಕೊಳ್ಳಿ. ಇದು ಜೀರ್ಣಕ್ರಿಯೆಗೆ ಸುಧಾರಣೆ ಆಗುತ್ತೆ. ನಿಮ್ಗೆ ನೀವೇನಾದ್ರೂ ಸರಿಯಾಗಿ ಊಟ ಮಾಡ್ತಿಲ್ಲ, ಸರಿಯಾಗಿ ಬಿಸಿನೀರು ಕುಡಿತಾ ಇಲ್ಲ ಅಂದ್ರೆ, ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಂದ್ರೆ ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಹೊಟ್ಟೆ ಉಬ್ಬಿಸ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಆದಾಗ ನಿದ್ದೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಿದ್ದೆ ಚೆನ್ನಾಗಿ ಆಗ್ಬೇಕು ಅಂದ್ರೆ ಊಟ ಚೆನ್ನಾಗಿ ಮಾಡ್ಬೇಕು, ನಿದ್ದೆ ಚೆನ್ನಾಗಿ ಮಾಡ್ಬೇಕು, ಸ್ಕ್ರೀನಿಂಗ್ ಅವರ್ಸ್ ನ ಕಡಿಮೆ ಮಾಡ್ಕೋಬೇಕು. ಮೇನ್ ಆಗಿ ನಿಮ್ ನೆನಪಿರ್ಬೇಕು, ಈ 7ನೇ ತಿಂಗಳಲ್ಲೆಲ್ಲ ಇದನ್ನೆಲ್ಲ ಫಾಲೋ ಮಾಡಿದ್ರೆ 9ನೇ ತಿಂಗಳಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಮಗುವಿನ ಬೆಳವಣಿಗೆಗೆ ಒಂದು ರೀತಿ ಕಾರಣ ಆದ್ರೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ಒಂದು ರೀತಿ ಕಾರಣ ಆಗುತ್ತೆ. ನೆಕ್ಸ್ಟ್ 7ನೇ ತಿಂಗಳಲ್ಲಿ ಸ್ಟಾರ್ಟ್ ಆಗುವಂತ ಮೊದಲನೇ ವಿಷಯ ಅಂದ್ರೆ ಸ್ಪೈನಲ್ ಕಾರ್ಡ್ ಪೇನ್ ಆಗಿರ್ಬೋದು. ಅಪ್ಪರ್ ಅಥವಾ ಲೋಯರ್ ಸ್ಪೈನಲ್ ಕಾರ್ಡ್ ಅಲ್ಲಿ ಸ್ವಲ್ಪ ಪೇನ್ ಇದ್ದೇ ಇರುತ್ತೆ. ನಿಮ್ಮ ಮಗುವಿನ ಬೆಳವಣಿಗೆ ಮತ್ತೆ ನಿಮ್ಮ ತೂಕನ ಹೊರೋದು ಸ್ಪೈನಲ್ ಕಾರ್ಡ್. ಹಾಗಾಗಿ ಇದ್ರ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ. ನೀವ್ ಏನೇ ರೆಸ್ಟ್ ಮಾಡಿದ್ರು ಬಿದ್ದೇ ಬೀಳುತ್ತೆ. ಆದ್ರೆ ಅದಕ್ಕೆ ಪ್ರಿವೆನ್ಷನ್ ಅನ್ನೋದನ್ನ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಸಾಸಿವೆ ಎಣ್ಣೆಯಲ್ಲಿ ಶುಂಠಿ ಪೇಸ್ಟ್, ಈಗ ಒಂದು ಬೌಲ್ ಅಷ್ಟು ನೀವೇನಾದ್ರೂ ಅಂದ್ರೆ 7-8 ಸ್ಪೂನ್ ಅಷ್ಟು ನೀವು ಸಾಸಿವೆ ಎಣ್ಣೆ ತಗೊಂಡಿದ್ದೀರಾ ಅಂದ್ರೆ 1-2-3 ಸ್ಪೂನ್ ಅಷ್ಟು ಶುಂಠಿ ಪೇಸ್ಟ್ ಅನ್ನ ಹಾಕಿ. ಶುಂಠಿ ಪೇಸ್ಟ್ ಲೈಟ್ ಬ್ರೌನ್ ಕಲರ್ ಆಗೋ ತನಕ ಲೋ ಫ್ಲೇಮ್ ಅಲ್ಲಿ ಎಣ್ಣೆ ಬಿಸಿ ಮಾಡ್ಬಿಟ್ಟು ಅದನ್ನ ಹಾರಕ್ಬಿಟ್ಟು ಸೋಸಿ ಎತ್ತಿಟ್ಕೊಳ್ಳಿ. ಆ ಎಣ್ಣೆನ ನೀವು ಆಗಾಗ ಮಸಾಜ್ ಮಾಡ್ಕೊಂಡು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಕ್ರಮೇಣ ಕಡಿಮೆ ಆಗುತ್ತೆ. ನೀವು ಪ್ರೆಗ್ನೆನ್ಸಿಯಲ್ಲಿ ಇರೋರೇ ಅಂತಲ್ಲ, ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಈ ಆಯಿಲ್ ನ ಇದರಿಂದ ನಿಮ್ಗೆ ಬೆನ್ನೋವು, ಸೊಂಟ ನೋವು, ಕಾಲ್ ನೋವು ಎಲ್ಲ ಕಡಿಮೆ ಆಗುತ್ತೆ. ಇದು 7 ಮಂತ್ ಆಫ್ಟರ್ ಎಲ್ಲಾ ಹೆಣ್ಮಕ್ಳಲ್ಲೂ ಕಾಣುವಂತಹ ತೊಂದ್ರೆ. ನೆಕ್ಸ್ಟ್ ಬಂದು ಹೊಟ್ಟೆ ಟೈಟ್ ಆಗೋದು. ಇದು ಎಲ್ಲಾರ್ಗು ಆಗತ್ತೆ, ಆದ್ರೆ ಹೊಟ್ಟೆ ಟೈಟ್ ಆದಾಗ ಹಿಂಸೆ ಅನ್ಸುತ್ತೆ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಈ ಟೈಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಯಾವ್ದೇ ರೀತಿ ಕೆಲಸ ಮಾಡ್ದೇನೆ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಸ್ವಲ್ಪ ಕುತ್ಕೊಳ್ಳಿ, ನೀರ್ ತಗೊಳ್ಳಿ ಅಥವಾ ತಣ್ಣಗೆ ಏನಾದ್ರೂ ತಗೊಳ್ಳಿ, ನಿಧಾನವಾಗಿ ನೀವು ಲೆಫ್ಟ್ ಸೈಡ್ ಮಲ್ಕೊಳ್ಳಿ. ಈ ತರ ಮಾಡೋದ್ರಿಂದ ನಿಮ್ಗೆ ಹೊಟ್ಟೆ ಬಿಗಿ ಆಗೋದು ಕಡಿಮೆ ಆಗುತ್ತೆ. ಬಿಗಿ ಆಗೋದಕ್ಕೆ ಮೇನ್ ಕಾರಣ ಮಗುವಿನ ಮೂವ್ಮೆಂಟ್. ಮಗು ಏನಾದ್ರೂ ಜಾಸ್ತಿ ಮೂವ್ಮೆಂಟ್ ಮಾಡ್ಕೊಳ್ತಿದೆ, ಜಾಸ್ತಿ ಒದ್ದಾಡ್ತಾ ಇದೆ ಅಂದಾಗ ನಿಮ್ಮ ಹೊಟ್ಟೆಯ ಸ್ನಾಯುಗಳು ಬಂದು ಬಿಗಿ ಆಗುತ್ತೆ, ಮತ್ತೆ ಗರ್ಭಕೋಶ ಕೂಡ ಬಿಗಿ ಆಗುತ್ತೆ. ಸೊ ನಿಮ್ಗೆ ಅವಾಗ ಹೊಟ್ಟೆ ಹಿಂಸೆ ಅನ್ಸುತ್ತೆ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಟೈಮ್ ಅಲ್ಲಿ ಕೆಲಸ ಮಾಡೋದು, ಓಡಾಡೋದು ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ಕುತ್ಕೊಂಡು ಸ್ವಲ್ಪ ಲೆಫ್ಟ್ ಸೈಡ್ ಮಲ್ಗಕ್ಕಾದ್ರೆ ಮಲಗಬಹುದು, ಇಲ್ಲ ಅಂದ್ರೆ ಕುತ್ಕೊಂಡು ತಣ್ಣಗೇನಾದ್ರೂ ಕುಡಿಬಹುದು, ನಿಧಾನಕ್ಕೆ ಬ್ರೀತ್ ಮಾಡಿ. ಸೊ ಅವಾಗ ಹೊಟ್ಟೆಯ ಬಿಗುವಿಕೆ ಅನ್ನೋದು ಕಡಿಮೆ ಆಗುತ್ತೆ, ಕ್ರಮೇಣ ಕಡಿಮೆ ಆಗುತ್ತೆ, ಒಂದೇ ಸರಿ ಕಡಿಮೆ ಆಗೋದಿಲ್ಲ. ನೆಕ್ಸ್ಟ್ ಮಲ್ಗಕ್ಕೆ ಎದ್ದಳೋದಕ್ಕೆ ಅನ್ಕಂಫರ್ಟ್ ಫೀಲ್ ಇರುತ್ತೆ 7 ತಿಂಗಳಿಂದಾನೆ. ಯಾಕೆಂದ್ರೆ ಮಗುವಿನ ತೂಕ ಬೆಳವಣಿಗೆ ಜಾಸ್ತಿ ಇರೋದ್ರಿಂದ ನಿಮ್ಗೆ ಮಲ್ಗಕ್ಕೆ ಎದ್ದಳೋದಕ್ಕೆ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗಬಹುದು. ಬಟ್ ಇದೇನ್ ತೊಂದರೆ ಇಲ್ಲ. ನಿಧಾನವಾಗಿ ನಿಮ್ಮ ಒಂದು ಭಂಗಿ ನೋಡ್ಕೊಂಡು ಆದಷ್ಟು ರೈಟ್ ಸೈಡ್ ಮಲ್ಕೊಳ್ಳಿ. ರೈಟ್ ಸೈಡ್ ಎದ್ದೊಳೋದಾದ್ರೆ ನಿಧಾನವಾಗಿ ಎದ್ದಾಳಿ, ಯಾವ್ದೇ ಭಂಗಿ ಆದ್ರೂ ಜಾಸ್ತಿ ಮಾಡ್ಕೊಳಾಗಿಲ್ಲ. ನೆಕ್ಸ್ಟ್ ಕಾಲ್ಗಳ ಹೊಡೆತ ಕ್ರಮೇಣವಾಗಿರುತ್ತೆ. ನಾನ್ ಚೆನ್ನಾಗಿ ಕಾಲ್ ನೋಡ್ಕೊಂತೀನಿ, ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ಅನ್ನೋರ್ಗೂ ಕೂಡ ಕಾಲ್ ಹೊಡ್ತಾ ಬರುತ್ತೆ. ಇದಕ್ಕೆ ಕಾರಣ ನಿಮ್ಮ ತೂಕ, ಮೇನ್ ಆಗಿ ನಿಮ್ಮ ತೂಕ. ಹೇಗೂನು 7-8 kg ಅಥವಾ
12 kg 15-20 kg ಕೂಡ ಜಾಸ್ತಿ ಆಗೋ ಹೆಣ್ಮಕ್ಳು ಇರ್ತಾರೆ. ಪ್ರೆಗ್ನೆನ್ಸಿಯಲ್ಲಿ ಇದು ಕಾಮನ್. ಬಟ್ ಮೇಂಟೆನೆನ್ಸ್ ಚೆನ್ನಾಗಿರ್ಲಿ, ಬಿಸಿನೀರಲ್ಲಿ ಡಿಪ್ ಮಾಡುವಂತದ್ದು, ಮಾಯಿಶ್ಚರೈಸರ್ ಹಚ್ಚೋದು, ಡೆಡ್ ಸೆಲ್ ರಿಮೂವರ್ ಇರುತ್ತಲ್ಲ, ಸೊ ಅದನ್ನ ಯೂಸ್ ಮಾಡಿ ರಿಮೂವ್ ಮಾಡ್ಕೊಳ್ಳೋದು, ಕಾಲ್ಗೆ ಆದಷ್ಟು ಆರಾಮ್ ಕೊಡೋದು, ಜಾಸ್ತಿ ಹೊತ್ತು ನಿಲ್ದೆ ಓಡಾಡದೆ ಆದಷ್ಟು ಮಸಾಜ್ ಮಾಡೋದು, ಕಾಲ್ಗೆ ಎಷ್ಟು ಸಾಧ್ಯನೋ ಅಷ್ಟು ಆಯಿಲ್ ಮಸಾಜ್, ಅಲೋವೆರಾ ಜೆಲ್, ಮಾಯಿಶ್ಚರೈಸರ್ ಹಚ್ಚಿ ಸ್ವಲ್ಪ ಮೇಲೆ ಎತ್ತಿ ಕುತ್ಕೊಳ್ಳೋದು, ಈ ತರ ಎಲ್ಲ ಮಾಡಿ ಸ್ವಲ್ಪ ಕಾಲು ಹಿಡ್ದಂಗ ಆಗತ್ತೆ. ಇದು ಎಲ್ಲರಿಗೂ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಆಗುತ್ತೆ. ಇದಕ್ಕೆ ಕಾರಣ ಬಂದು ನಮ್ಮ ವೀಕ್ನೆಸ್. ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಐರನ್ ಕಂಟೆಂಟ್ ಕಡಿಮೆ ಆದ್ರೆ ಕಾಲ್ಗಳು ಬಂದು ಹಿಡ್ತಾ ಅಥವಾ ಕಚ್ಚಿದಂಗೆ ಹಿಡ್ದಂಗೆ ಆಗತ್ತೆ. ಸ್ವಲ್ಪ ಹಿಂಸೆ, ನರ್ಕ, ಈ ನೋವನ್ನ ಸಹಿಸೋದಕ್ಕೆ ಆಗೋದಿಲ್ಲ. ತುಂಬಾ ನೋವಿದು. ಈ ಹಲಸಿನ ಹಣ್ಣು, ವಾಯು ಪದಾರ್ಥಗಳ ತಿಂದಾಗೂ ಕೂಡ ಈ ರೀತಿ ಎಲ್ಲರಿಗೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಜಾಸ್ತಿ ವಾಯು ಪದಾರ್ಥಗಳನ್ನ ತಿನ್ಬೇಡಿ. ಆದಷ್ಟು ಐರನ್ ಕಂಟೆಂಟ್ ಜಾಸ್ತಿ ಆಗೋ ಫುಡ್ಸ್ ನ ತಗೊಳ್ಳಿ. ಮೆಗ್ನೀಷಿಯಂ ಜಾಸ್ತಿ ಆಗೋ ತರ, ಪೊಟ್ಯಾಷಿಯಂ ಜಾಸ್ತಿ ಆಗೋ ತರ ಜಾಸ್ತಿ ತಗೊಳ್ಳಿ. ಮೆಗ್ನೀಷಿಯಂ ಕಂಟೆಂಟ್ ಜಾಸ್ತಿ ಆಗೋ ತರ ತಿನ್ನಿ. ಮೆಗ್ನೀಷಿಯಂ, ಪೊಟ್ಯಾಷಿಯಂ ಜಾಸ್ತಿ ಆಗೋ ತರ ಈ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಬಾಳೆಹಣ್ಣಾದ್ರೂ ತಗೊಳ್ಳಿ. ಈ ತರ ಕಾಲ್ ಇಡ್ತಾ ಆಯ್ತು ಅಂದ್ರೆ ಜಸ್ಟ್ ಬೇಗ ಯಾರದೇ ಸಹಾಯ ಆದ್ರೂ ತಗೊಂಡು ಜಾಸ್ತಿ ಕಾಲ್ನ ಚಾಚಿ ಹೊಡೆದ್ಬಿಡಿ. ಅಟ್ ಎ ಟೈಮ್ 2 ಕಾಲ್ನು ಹೊಡೆದ್ಬಿಡಿ. ಹಂಗ್ ಮತ್ತೆ ಬ್ಲಡ್ ಇಂಪ್ರೂವ್ ಮಾಡ್ಕೊಂಡ್ರೆ ಇದು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಇದನ್ನ ಜಾಸ್ತಿ ಹುಷಾರಾಗಿ ನೋಡ್ಕೊಳ್ಳಿ. 7 ಮಂತ್ ಅಲ್ಲ 6 ಮಂತ್ ಇಂದಾನೆ ಇದು ಶುರು ಆಗುತ್ತೆ. ಮತ್ತೆ ಮಗುವಿನ ಭಂಗಿ, ಮಗು ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ನಿಮ್ಮ 7 ಮಂತ್ ಸ್ಕ್ಯಾನಿಂಗ್, ಗ್ರೋತಿಂಗ್ ಸ್ಕ್ಯಾನಿಂಗ್ ಅಲ್ಲಿ ಆ ಭಂಗಿಗೆ ತಕ್ಕ ಹಂಗೆ ನಿಮ್ಮ ಮೂವ್ಮೆಂಟ್ಸ್ ಇರಬೇಕು. ಮಗು ಏನಾದ್ರೂ ಬ್ಲೀಚ್ ಪ್ರೆಸೆಂಟೇಷನ್ ಅಲ್ಲಿ ಇತ್ತು ಅಂದ್ರೆ ನಿಮ್ಗೆ ಅಷ್ಟೊಂದು ಬೇಬಿ ಮೌಂಟ್ ಡೌನ್ ಪೊಸಿಷನ್ ಅಲ್ಲಿ ಇರೋದಿಲ್ಲ, ಅಪ್ಪರ್ ಪೊಸಿಷನ್ ಅಲ್ಲೇ ಇರುತ್ತೆ. ಇನ್ ಕೇಸ್ ಏನಾದ್ರೂ ಸಫೆಲಿಕ್ ಪೊಸಿಷನ್ ಅಥವಾ ವರ್ಟೆಕ್ಸ್ ಪೊಸಿಷನ್ ಇರುತ್ತೆ, ಮಗುವಿನ ಮೂವ್ಮೆಂಟ್ ಆದಷ್ಟು ಕೆಳಭಾಗದಲ್ಲೇ ಇರುತ್ತೆ. ಮತ್ತೆ ಚೆಸ್ಟ್ ಹತ್ರ ಲೈಟ್ ಆಗಿರುತ್ತೆ. ನಿಮ್ಗೆ ಹಾರ್ಟ್ ಬಿಟ್ ಲೆಫ್ಟ್ ಸೈಡ್ ಕೇಳಿಸ್ತಾ ಇರುತ್ತೆ. ಮತ್ತೆ ಈ ರೀತಿ ಮಗು ಇದೆ ಅಂದಾಗ ಪೆಲ್ವಿಕ್ ಬೋನ್ ಎಲ್ಲ ನೋಯ್ತಾ ಇರುತ್ತೆ, ವಜೆನಲ್ ಪೇನ್ ಇರುತ್ತೆ, ವಜೆನಲ್ ಥ್ರಸ್ಟ್ ಇರುತ್ತೆ. ನಿಮ್ಗೆ ಯೂರಿನ್ ಮಾಡೋದಕ್ಕಾಗ್ಲಿ ಅಥವಾ ಟಾಯ್ಲೆಟ್ ಪಾಸ್ ಮಾಡೋದಕ್ಕೆ ಯೂರಿನೇಟ್ ಮಾಡುವಾಗ ಸ್ವಲ್ಪ ಹಿಂಸೆ ಅನ್ಸ್ತಾ ಇರುತ್ತೆ. ಇದೆಲ್ಲ ಕಾಮನ್. ಇದೆಲ್ಲ ತುಂಬಾ ಜನ ವಜೆನಲ್ ಪೇನ್ ಅಂತೀರಾ, ಯೂರಿನ್ ಮಾಡೋದು ಕಷ್ಟ ಅಂತ ಹೇಳ್ತಿರ್ತೀರಾ. ಇದೆಲ್ಲ ಕಾಮನ್. ಮತ್ತೆ ಕಾನ್ಸ್ಟಿಪೇಷನ್ ಕೂಡ ಆಗ್ತಾ ಇರುತ್ತೆ. ಸೊ ಆದಷ್ಟು ಬಿಸಿನೀರ್ ಕುಡಿತಾ ಇರಿ, ಯೂರಿನ್ ಮಾಡ್ತಾ ಇರಿ, ಚೆನ್ನಾಗಿ ನೀರ್ ಕುಡಿ. ವಜೆನಲ್ ಪೇನ್ ಆದಾಗ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಬಿಸಿನೀರ್ ಬೇಸನ್ ಅಲ್ಲಿ ಬಿಸಿನೀರ್ ಹಾಕೊಂಡು ಕುತ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ. ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.